ನಮಸ್ತೆ ವೀಕ್ಷಕರೇ, ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ನಿಮ್ಮ ಮುನಿರಾಜು. ಧರ್ಮಸ್ಥಳ ಬುರುಡೆ ಪ್ರಕರಣದ ತನಿಖೆ ಈಗ ರಾಜ್ಯ ರಾಜಧಾನಿ ಬೆಂಗಳೂರಿಗೂ ಕೂಡ ವ್ಯಾಪಿಸಿದೆ. ಇದೀಗ ಬೆಂಗಳೂರಿನ 2 ಕಡೆಗಳಲ್ಲಿ SIT ಅಧಿಕಾರಿಗಳು ಮಹಾಜರು ಪ್ರಕ್ರಿಯೆಯನ್ನು ನಡೆಸಿ ಈ ಒಂದು ಕೆಲವು ಸ್ಥಳಗಳಲ್ಲಿ ತಪಾಸಣೆಯನ್ನು ಕೂಡ ಮಾಡಿ ಈಗ ಮತ್ತೆ ವಾಪಸ್ ಬೆಳ್ತಂಗಡಿಗೆ ವಾಪಸ್ ಆಗ್ತಾ ಇದ್ದಾರೆ. ಏನು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ SIT ಅಧಿಕಾರಿಗಳಿಗೆ ಕೆಲವು ಪ್ರಮುಖ ಮಾಹಿತಿ ಕೂಡ ಸಿಕ್ಕಿದ್ದು, ಆ ಒಂದು ಮಾಹಿತಿಯ ಅನುಸಾರವಾಗಿ ಬೆಂಗಳೂರಿನ ಮಲ್ಲಸಂದ್ರದ ಜಯಂತ್ ಮನೆ ಏನಿದೆ ಆ ಒಂದು ಮನೆಯಲ್ಲಿ ಕೂಡ ತಪಾಸಣೆಯನ್ನು ಮಾಡಿದರೆ ಮತ್ತೆ ನಿನ್ನೆ ಆ ಒಂದು ಮನೆಯಲ್ಲಿ ಮಹಾಜರು ಪ್ರಕ್ರಿಯೆಯನ್ನು ಕೂಡ ಮಾಡಿರೋದು. ನಿನ್ನೆ ಸುಮಾರು 7 ಗಂಟೆಗಳ ಕಾಲ ಆ ಒಂದು ಮನೆಯಲ್ಲಿ ಮಹಾಜರನ್ನ ಮಾಡಿ ಕೆಲವು ಈ ಒಂದು ಬುರುಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿ ಚಿನ್ನಯ್ಯನ ಸಮ್ಮುಖದಲ್ಲಿ ಕೆಲವು ವಿಚಾರಗಳನ್ನು ಕೂಡ ಅಲ್ಲಿ ಬೆಳಕಿಗೆ ತಂದು ಆ ಒಂದು ಘಟನೆಗೆ ಸಂಬಂಧಪಟ್ಟಂತ ಮಹಾಜರು ಕೂಡ ಮಾಡಿರೋದು. ನಿನ್ನೆ ಮಧ್ಯಾಹ್ನ ಸುಮಾರು 1:45 ಸುಮಾರಿಗೆ ಮಲ್ಲಸಂದ್ರದ ಜಯಂತ್ ಮನೆಗೆ ಬಂದ ಅಧಿಕಾರಿಗಳು ರಾತ್ರಿ 9 ಗಂಟೆಯ ತನಕ ಆ ಒಂದು ಮನೆಯಲ್ಲಿ ತನಿಖೆಯನ್ನು ಕೂಡ ಮಾಡಿದ್ದಾರೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ. ತನಿಖೆ ಸಂದರ್ಭದಲ್ಲಿ ಕೆಲವು ಮಾಹಿತಿಗಳನ್ನ ಆರೋಪಿಯ ಸಮ್ಮುಖದಲ್ಲೇ ಒಂದು ವಿಚಾರಣೆಯನ್ನು ಕೂಡ ಮಾಡಿ ಆತನಿಂದಲೇ ಕೆಲವು ಈ ಒಂದು ಬುರುಡೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲೆಲ್ಲಿ ಮೀಟಿಂಗ್ ಆಗಿತ್ತು ಮತ್ತೆ ಏನೆಲ್ಲ ಚರ್ಚೆಗಳನ್ನ ಮಾಡಿದಿರಿ ಅನ್ನೋದ್ರ ಬಗ್ಗೆ ಕೂಡ ಕೂಲಂಕುಷವಾಗಿ ಆತನಿಂದ ಮಾಹಿತಿಯನ್ನ ಪಡೆದು ಮಹಾಜರನ್ನು ಕೂಡ ಮಾಡಿದ್ದಾರೆ. ನಂತರ ಈ ಒಂದು ಪ್ರಕರಣದ ತನಿಖೆ ಮುಂದುವರೆದಂತೆ ಇವತ್ತು ಕೂಡ 2ನೇ ಸ್ಥಳದಲ್ಲಿ ಕೂಡ SIT ಅಧಿಕಾರಿಗಳ ತಂಡ ಒಂದು ಮಹಾಜರು ಪ್ರಕ್ರಿಯೆಯನ್ನ ಮಾಡಿದ್ದಾರೆ. ವಿದ್ಯಾರಣ್ಯಪುರದ ತಿಂಡ್ಲು ಬಳಿ ಇರುವಂತಹ ಒಂದು ಸರ್ವಿಸ್ ಅಪಾರ್ಟ್ಮೆಂಟ್ ಏನಿದೆ ಆ ಒಂದು ಅಪಾರ್ಟ್ಮೆಂಟ್ಗೆ ತೆರಳಿದಂತ SIT ಅಧಿಕಾರಿಗಳ ತಂಡ ಸುಮಾರು 9 ಗಂಟೆಗಳ ಕಾಲ ಆ ಒಂದು ಅಪಾರ್ಟ್ಮೆಂಟ್ ನಲ್ಲಿ ಒಂದು ಮಹಾಜರು ಪ್ರಕ್ರಿಯೆಯನ್ನ ಕೂಡ ಮಾಡಿದ್ದಾರೆ. ಸಾರದಕ್ಕೆ ಆ ಒಂದು ಅಪಾರ್ಟ್ಮೆಂಟ್ ಅಲ್ಲಿ ಅಲ್ಲಿ ಸಭೆಯನ್ನ ಸೇರಿ ಈ ಒಂದು ಬುರುಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೆಲವು ಚರ್ಚೆಯನ್ನು ಕೂಡ ಮಾಡಿದ ಒಂದು ಆರೋಪ ಕೂಡ ಕೇಳಿ ಬಂದಿತ್ತು. ಆ ಒಂದು ಸಲುವಾಗಿ ಸುಮಾರು 9 ಗಂಟೆಗಳ ಕಾಲ ಒಂದು ಸರ್ವಿಸ್ ಅಪಾರ್ಟ್ಮೆಂಟ್ ನ ರೂಮ್ ಏನಿದೆ ಆ ಒಂದು ರೂಮ್ ನಲ್ಲಿ ಮಹಾಜರು ಮಾಡೋದಲ್ಲದೆ ಒಂದು ತಪಾಸಣೆಯನ್ನು ಕೂಡ ಮಾಡಿ ಸಾಕಷ್ಟು ಮಾಹಿತಿಯನ್ನು ಕೂಡ SIT ಅಧಿಕಾರಿಗಳು ಈಗ ಕಲೆಕ್ಟ್ ಮಾಡಿರೋದು. ಈ ಒಂದು ಸರ್ವಿಸ್ ಅಪಾರ್ಟ್ಮೆಂಟ್ ನಲ್ಲಿ ಆರೋಪಿ ಚಿನ್ನಯ್ಯ ಎಂದಿದ್ದಾನೆ, ಈತ ಗಿರೀಶ್ ಮಠಣ್ಣವರನ್ನ ಭೇಟಿಯಾಗಿದ್ದ ಅನ್ನೋ ಒಂದು ಆರೋಪ ಕೂಡ ಕೇಳಿ ಬಂದಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ SIT ಅಧಿಕಾರಿಗಳು ಕೆಲವು ಮಾಹಿತಿಯನ್ನು ಕೂಡ ಕಲೆಕ್ಟ್ ಮಾಡಿಕೊಂಡಿದ್ದು ಆ ಒಂದು ಸರ್ವಿಸ್ ಅಪಾರ್ಟ್ಮೆಂಟ್ ನಲ್ಲಿ ಒಂದು ತಪಾಸಣೆ ಮಾಡಬೇಕು ಮತ್ತೆ ಮಹಾಜರನ್ನು ಮಾಡಬೇಕು ಅಂತ ಹೇಳಿ ಒಂದು ಪಾಯಿಂಟ್ ಔಟ್ ಅನ್ನು ಮಾಡ್ಕೊಂಡಿರ್ತಾರೆ. ಆ ಸಲುವಾಗಿ ನಿನ್ನೆ ರಾತ್ರಿ ಸುಮಾರು 2 ಗಂಟೆ ಸುಮಾರಿಗೆ ಸುಮಾರು 20ಕ್ಕೂ ಹೆಚ್ಚು SIT ಅಧಿಕಾರಿಗಳ ತಂಡ ಮತ್ತೆ ಸೋಕೋ ಅಧಿಕಾರಿಗಳೇನಿದ್ರೆ ಇವರ ಒಂದು ತಂಡ ರಾತ್ರಿ 2 ಗಂಟೆ ಸುಮಾರಿಗೆ ಅಪಾರ್ಟ್ಮೆಂಟ್ಗೆ ತೆರಳುತ್ತಾರೆ. ನಂತರ ಅಲ್ಲಿದ್ದಂತ ಒಂದು ಸಿಬ್ಬಂದಿಯ ಬಳಿ ಇವರು ಉಳ್ಕೊಂಡಿದ್ದಂತ ಒಂದು ರೂಮ್ ಏನಿದೆ ಆ ಒಂದು ರೂಮ್ ನ ಮಾಹಿತಿಯನ್ನು ಪಡ್ಕೊಂಡು ನಂತರ ಅಲ್ಲಿ ತೆರಳಿ ಒಂದು ತಪಾಸಣೆಯನ್ನು ನಡೆಸಿ ನಂತರ ಇದೀಗ ಮಹಾಜರು ಪ್ರಕ್ರಿಯೆಯನ್ನು ಕೂಡ ಮಾಡಿರುವುದು. 2025 ಮೇ 3ನೇ ತಾರೀಕು ಈ ಒಂದು ಅಪಾರ್ಟ್ಮೆಂಟ್ಗೆ ಆರೋಪಿ ಚಿನ್ನಯ್ಯ ಏನಿದ್ದಾನೆ ಈತ ಮತ್ತೆ 3 ವ್ಯಕ್ತಿಗಳು ಹೋಗಿ ಅಲ್ಲಿ 11 ಗಂಟೆ ಸುಮಾರಿಗೆ ಒಂದು ಲಕ್ಸರ್ನಲ್ಲಿ ರೂಮ್ ಅನ್ನು ಬುಕ್ ಮಾಡಿ ಉಳ್ಕೊಂಡಿರೋದು. ನಂತರ ಬೆಳಗಿನ ಜಾವ 5 ಗಂಟೆ ಸುಮಾರಿಗೆ ಅಲ್ಲಿಂದ ರೂಮ್ ಅನ್ನ ವೆಕೇಟ್ ಮಾಡಿ ವಾಪಸ್ ಕೂಡ ಆಗಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಈ ಒಂದು ಬುರುಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೆಲವು ಚರ್ಚೆಗಳು ಕೂಡ ಆ ಒಂದು ರೂಮ್ ನಲ್ಲಿ ಆಗಿತ್ತು ಅನ್ನೋ ಒಂದು ಮಾಹಿತಿಯನ್ನ ಆರೋಪಿ ಚಿನ್ನಯ್ಯ ಕೊಟ್ಟಿರೋದ್ರಿಂದ ಅಲ್ಲಿ ಏನೆಲ್ಲ ಚರ್ಚೆ ಆಯಿತು ಮತ್ತೆ ಯಾರೆಲ್ಲ ಆ ಒಂದು ರೂಮ್ ನಲ್ಲಿ ಭಾಗಿಯಾಗಿದ್ರು ಇದ್ರು ಅನ್ನೋದ್ರ ಬಗ್ಗೆ ಕೂಡ ತನಿಖೆಯನ್ನ ಮಾಡಿ ಆತನಿಂದಲೇ ಒಂದು ಹೇಳಿಕೆಯನ್ನು ಕೂಡ ದಾಖಲು ಮಾಡಿಕೊಂಡು ಈಗ ಅದಕ್ಕೆ ಸಂಬಂಧಪಟ್ಟಂತ ಕೆಲವು ದಾಖಲೆ ಮತ್ತು ಸಾಕ್ಷ್ಯಾಧಾರಗಳನ್ನು ಕೂಡ ಈಗ SIT ಅಧಿಕಾರಿಗಳು ಸಂಗ್ರಹ ಮಾಡಿರೋದು. ಪ್ರಮುಖವಾಗಿ ಆ ಒಂದು ಸರ್ವಿಸ್ ಅಪಾರ್ಟ್ಮೆಂಟ್ಗೆ ಎಂಟ್ರಿ ಕೊಟ್ಟ ಸಂದರ್ಭದಲ್ಲಿ ಪ್ರತಿಯೊಬ್ಬರು ಕೂಡ ಒಂದು ಲೆಕ್ಚರ್ದಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಆ ಒಂದು ಎಂಟ್ರಿ ಮಾಡಿದ ಸಂದರ್ಭದಲ್ಲಿ ಯಾರ ಹೆಸರಿನಲ್ಲಿ ರೂಮ್ ಬುಕ್ ಆಗಿತ್ತು ಮತ್ತೆ ಎಷ್ಟು ಗಂಟೆಗಳ ಕಾಲ ಇವರು ರೂಮ್ ಅನ್ನ ಬಳಕೆ ಮಾಡಿದ್ರು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಲೆಡ್ಜರ್ ಕಾಪಿ ಏನಿದೆ ಅದರ ಒಂದು ಫೋಟೋ ಕಾಪಿಯನ್ನು ಕೂಡ ಈಗ SIT ಅಧಿಕಾರಿಗಳು ವಶಕ್ಕೆ ತೆಗೆದುಕೊಂಡಿದ್ದು ಅದು ಪ್ರಮುಖ ಸಾಕ್ಷಿ ಕೂಡ ಆಗುತ್ತೆ. ಇನ್ನು ಉಳಿದಂತೆ CCTV ಕ್ಯಾಮೆರಾಸ್ ಏನಿದೆ ಅದನ್ನು ಕೂಡ SIT ಅಧಿಕಾರಿಗಳು ಪರಿಶೀಲನೆ ಮಾಡಿದಾಗ ಆ ಒಂದು ಸ್ಟೋರೇಜ್ ನ ಕೆಪಾಸಿಟಿ ಕೂಡ ಕಡಿಮೆ ಇದ್ದಿದ್ದರಿಂದ ಯಾವುದೇ ಫೂಟೇಜ್ ಕೂಡ ಲಭ್ಯ ಆಗಿಲ್ಲ ಅನ್ನೋ ಒಂದು ಮಾಹಿತಿ ಕೂಡ ಈಗ ಸಿಕ್ಕಿರೋದು. ಮತ್ತೆ ಆ ಒಂದು ರೂಮ್ಗೆ ಸಂಬಂಧಪಟ್ಟಂತೆ ಕೆಲವು ಬೇರೆ ಬೇರೆ ಕಡೆಗಳಲ್ಲಿ ಕೂಡ SIT ಅಧಿಕಾರಿಗಳು ತಪಾಸಣೆಯನ್ನು ನಡೆಸಿ ಏನಾದರೂ ಪ್ರಮುಖ ಸಾಕ್ಷ್ಯಾಧಾರಗಳು ಸಿಗಬಹುದು ಅಂತ ಹೇಳಿ ತಪಾಸಣೆಯನ್ನು ಕೂಡ ಮಾಡಿದ್ರು. ಆದರೆ ಸದ್ಯ ಲೆಕ್ಚರ್ ಮತ್ತೆ CCTV ದೃಶ್ಯಾವಳಿಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ಕೂಡ ಕಲೆಕ್ಟ್ ಮಾಡಿದ್ದಾರೆ. ನಂತರ ಆ ಒಂದು ಸರ್ವಿಸ್ ಅಪಾರ್ಟ್ಮೆಂಟ್ ನಲ್ಲಿ ಕೆಲಸ ಮಾಡುವಂತ ಸಿಬ್ಬಂದಿ ಏನಿದ್ರೆ ಅವರನ್ನ ವಿಚಾರಣೆ ಮಾಡಿ ಇವರು ಯಾವಾಗ ಅಪಾರ್ಟ್ಮೆಂಟ್ಗೆ ಎಂಟ್ರಿ ಆಗಿದ್ದು ಮತ್ತೆ ಎಷ್ಟು ದಿನ ಉಳ್ಕೊಂಡಿದ್ರು ಮತ್ತೆ ಯಾರ ಹೆಸರಿನಲ್ಲಿ ರೂಮ್ ಬುಕ್ ಆಗಿತ್ತು ಅಂತ ಹೇಳಿ ಸಿಬ್ಬಂದಿಯನ್ನ ವಿಚಾರಣೆ ಮಾಡಿ ಹೇಳಿಕೆಯನ್ನು ಕೂಡ ದಾಖಲು ಮಾಡಿಕೊಂಡಿದ್ದಾರೆ. ಇಷ್ಟೆಲ್ಲ ಒಂದು ಲೀಗಲ್ ಪ್ರಕ್ರಿಯೆಗಳೇನಿದೆ ಇದನ್ನ ಮುಗಿಸಿದಂತ SIT ಅಧಿಕಾರಿಗಳು
ಈಗ ಮತ್ತೆ ವಾಪಸ್ ಏನು ಆರೋಪಿ ಚಿನ್ನಯ್ಯನನ್ನ ಕರೆದುಕೊಂಡು ಈಗ ಬೆಳ್ತಂಗಡಿಯ ಒಂದು SIT ಕಚೇರಿಗೆ ಕೂಡ ತೆರಳಿದ್ದಾರೆ. ಯಾಕಂದ್ರೆ ನಾಳೆ ಆರೋಪಿ ಚಿನ್ನಯ್ಯನ ಒಂದು SIT ಕಸ್ಟಡಿ ಕೂಡ ಅಂತ್ಯ ಆಗ್ತಾ ಇರೋದ್ರಿಂದ ನಾಳೆ ಆರೋಪಿಯನ್ನ ಕೋರ್ಟ್ಗೆ ಹಾಜರುಪಡಿಸಬೇಕಾಗುತ್ತೆ. ಈ ನಡುವೆ ಈಗ ಇಷ್ಟು ದಿನ ಏನೆಲ್ಲ ಒಂದು ತನಿಖೆ ಆಗಿದೆ ಮತ್ತೆ ತನಿಖೆ ಬೆಳವಣಿಗೆ ಏನಿದೆ ಅದರ ಒಂದು ಸಂಪೂರ್ಣ ವರದಿಯನ್ನು ಕೂಡ ಸಿದ್ಧಪಡಿಸಬೇಕಾಗುತ್ತೆ. ಮತ್ತೆ ಮಹಜರಿನಲ್ಲಿ ಏನೆಲ್ಲ ಒಂದು ವಿಚಾರಗಳು ಬೆಳಕಿಗೆ ಬಂದು ಮತ್ತೆ ಏನೆಲ್ಲ ಸಾಕ್ಷ್ಯಾಧಾರಗಳು ಪತ್ತೆ ಆಗಿದೆ ಅನ್ನೋದನ್ನು ಕೂಡ ಒಂದು ರಿಪೋರ್ಟ್ ಅನ್ನ ತಯಾರಿ ಮಾಡಬೇಕಾಗುತ್ತೆ. ಅದರಿಂದ ಇವತ್ತು SIT ಕಚೇರಿಯಲ್ಲಿ ಇದಕ್ಕೆ ಸಂಬಂಧಪಟ್ಟಂತ ಸಂಪೂರ್ಣ ವರದಿಯನ್ನ ಸಿದ್ಧಪಡಿಸಿ ನಾಳೆ ಆರೋಪಿಯನ್ನ ಕೋರ್ಟ್ಗೆ ಹಾಜರುಪಡಿಸಿದ ಸಂದರ್ಭದಲ್ಲಿ ಒಂದು ರಿಮೈಂಡ್ ಕಾಪಿಯಲ್ಲಿ ಕೂಡ ಅದನ್ನ ಉಲ್ಲೇಖ ಮಾಡುತ್ತಾ ಸಾಧ್ಯತೆಗಳು ಕೂಡ ಇದೆ. ಸದ್ಯ ಏನು ಇಷ್ಟು ದಿನ ಬೆಳ್ತಂಗಡಿ ವ್ಯಾಪ್ತಿಯಲ್ಲಿ ನಡೀತಾ ಇದ್ದಂತ ತನಿಖೆ ಏನಿದೆ ಅದೀಗ ಬೆಂಗಳೂರಿಗೂ ಕೂಡ ವ್ಯಾಪಿಸಿದೆ. ಮತ್ತೆ ಬೆಂಗಳೂರಿನಲ್ಲಿ ಕೂಡ 2 ದಿನದ ಮಟ್ಟಿಗೆ ಈ ಒಂದು ಬುರುಡೆ ಪ್ರಕರಣದ ತನಿಖೆ ಕೂಡ ನಡೆದಿದ್ದು ಈಗ ಇಲ್ಲಿಂದ SIT ಅಧಿಕಾರಿಗಳು ವಾಪಸ್ ಮತ್ತೆ ಧರ್ಮಸ್ಥಳ ವ್ಯಾಪ್ತಿಗೆ ತೆರಳಿರುವಂತದ್ದು. ಇದು ಇವತ್ತಿನ ವಿಶೇಷ. ಮುಂದೆ ಇದೇ ರೀತಿಯ ಸುದ್ದಿಗೋಸ್ಕರ ನೋಡ್ತಾ ಇರಿ ನ್ಯೂಸ್ 18 ಡಿಜಿಟಲ್ ಕನ್ನಡ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.